ನನ್ನ ಹೃದಯ ಬಾಂಧವರೇ, ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಫ್ರೆಂಡು ಸಿಕ್ಕಿದ್ರು. ನಾನು ಟೀ ಕುಡಿಯೋಕ್ಕಂತ ಕರೆದೆ. ಆವಾಗ ನಮ್ಮ ಫ್ರೆಂಡು ಇಳಿದು ಗಾಡಿ ನಿಲ್ಲಿಸಿ ಬರ್ತಾ ಇದ್ದಾರೆ. ಈಗ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಭಗೀರಥ ಟೀ ಕ್ಯಾಂಟೀನಿಗೆ ಬಂದಿದ್ದೀವಿ. ಇಲ್ಲಿ ಟೀ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆಲ್ರೆಡಿ ನೀವು ಕುಡಿದಿದ್ರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಫುಲ್ ನೋಡಿ ಹಾಗೂ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡಿ, ಆವಾಗಲೇ ಗೊತ್ತಾಗೋದು. ಭಗೀರಥ ಟೀ ಕ್ಯಾಂಟೀನಲ್ಲಿ ಇದೇ ಫಸ್ಟ್ ಟೈಮ್ ಬಂದು ನಾವು ಟೀ ಕುಡಿಯೋದು ಫ್ರೆಂಡ್ಸ್. ಹೇಗಿರುತ್ತೋ ಹಾಗೆ ತಿಳಿಸ್ತೀನಿ ಟೇಸ್ಟು ಎಲ್ಲ. ನಮ್ಮ ಹುಡುಗ ಹೇಳಿದ್ದಾನೆ ಟೀನ ಕುಡಿಯೋಣ. ನೀವೇನು ತಿನ್ನಬೇಕು? ನಾವು ಊಟ ಮಾಡಿದೆ ಕಣ. ನನಗೆ ಬೇಡ. ಬೀರೂರಲ್ಲಿ ಊಟ ಮಾಡ್ಕೊಂಬಂದು ಫ್ರೆಂಡ್ಸ್, ನಾವು ಫ್ರೆಂಡ್ ಜೊತೆ ಬಂದಾಗ ಟೀ ಕುಡಿಯೋ ಮಜಾನೇ ಬೇರೆ ಅಲ್ವಾ. ಒಂದು ಫ್ರೆಂಡ್ಶಿಪ್ ಗ್ಯಾಂಗ್ ಆಗಿ ಒಂದು 5 ಜನ 10 ಜನ ಹೋದಾಗ ನಾವು ಟೀ ಕುಡಿಯೋದು ದುಡ್ಡು ಕೊಟ್ಟು ಎಲ್ಲೇ ಊಟ ಮಾಡಲಿ, ಎಲ್ಲೇ ಬರಲಿ, ಎಲ್ಲೇ ಹೋಗಲಿ, ಕ್ಯಾಂಟೀನ್ಗೆ ಬಂದು ಟೀ ಕುಡಿಯೋದೆ ಬೇರೆ ಲೆವೆಲ್ ಸುಖ. ಫ್ರೆಂಡ್ಸ್, ನಮ್ಮ ಫ್ರೆಂಡು ಬೋಂಡ ಹೇಳ್ಬಿಟ್ಟ, ಇದನ್ನು ತಿನ್ನಬೇಕು. ಟೇಸ್ಟು ಹೇಗಿರುತ್ತೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು ನಮ್ಮ ಭಗೀರಥ ಕ್ಯಾಂಟೀನ್ ಟೀ ಬೋಂಡ ಟೇಸ್ಟು ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದೀನಿ. ನೀವು ಬೋಂಡ ತಿಂದರೆ ಕಮೆಂಟ್ ಮಾಡಿ ತಿಳಿಸಿ, ಟೀ ಕುಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಅಣ್ಣವರು ಮತ್ತು ನಮ್ಮ ಫ್ರೆಂಡು ಗೂಗಲ್ ಮ್ಯಾಪ್ ಹಾಕಿ ನೋಡ್ತಿದ್ದಾರೆ ದೇವಸ್ಥಾನ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಇಲ್ಲಿಂದ ಒಂದು ಊರ ಹತ್ರಕ್ಕೆ ಒಂದು 3 ಕಿಲೋಮೀಟ್ರ್ ಬರುತ್ತೆ. ಆ ಕಡೆ ದೇವಸ್ಥಾನಕ್ಕೆ ಒಂದು 10 ಕಿಲೋಮೀಟ್ರ್ ಬರುತ್ತೆ ಅಂತಿದ್ದಾರೆ. ಹೋಗಬೇಕು, ಹೋಗ್ಬಿಟ್ಟು ನೋಡೋಣ. ಈಗ ಟೀ ಕುಡಿಯೋಣ ಎಂಜಾಯ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ. ಈಗ ಕುಡಿತಾ ಇದ್ದೀವಿ ಟೀ ಚೆಲ್ಕಂಡ. ಅಯ್ಯಯ್ಯೋ ಲೇ ಅಂಡಿ ಇನ್ನೊಂದು ಟೀ ಕೊಡ್ರಿ. ಸೊ ಎಂಥ ಕೆಲಸ ಬಿಡ್ತು. ಮತ್ತೊಂದು ಟೀ ಇಸ್ಕೊಂತಾನೆ. ನೀರು ಹಾಕ್ತಿದ್ದಾನೆ ಫ್ರೆಂಡ್ಸ್, ನೊಣ ಬರ್ತಾವಲ್ಲ ಅದಕ್ಕೆ. ಈ ಥರ ನಿಮಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿದೆಯಾ ಅನುಭವ? ಕಮೆಂಟ್ ಮಾಡಿ ತಿಳಿಸಿ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದು ಖುಷಿನೇ. ಫ್ರೆಂಡ್ಸ್, ಅಣ್ಣವ್ರು ನನ್ನ ಹತ್ರ ಗೂಗಲ್ ಮ್ಯಾಪ್ ಹಾಕಿ ತೋರಿಸ್ತಿದ್ದಾರೆ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತಂತ. 15 ನಿಮಿಷ ಹೋಗೋದು ಜರ್ನಿ. ಆದರೆ ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಬೇಕು ಫ್ರೆಂಡ್ಸ್, ಅಲ್ಲಿ ದೇವಸ್ಥಾನ ಪ್ಲೇಸ್ ಎಲ್ಲ ಹೇಗಿದೆ ಅಂತ. ನಮ್ಮ ಫ್ರೆಂಡ್ ಈಗ ಟೀ ಇಸ್ಕೊಂಬರ್ತಾ ಇದ್ದೇನೆ. ಚೆಲ್ಕಂತಲ್ಲ, ಅದಕ್ಕೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿ ಆಗ್ತಿದೆ. ಇನ್ನೂ 2 ಬೋಂಡ ಉಳಿದಿದೆ, 20 ರೂಪಾಯಿ ಇಸ್ಕೊಂಡಿದ್ದು. ತಿನ್ನೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಬೆಳಿಗ್ಗೆ ಈಗ ಅರ್ಧ ಗಂಟೆ ಮುಂಚೆ ತಿಂಡಿ ತಿನ್ಕೊಂಬಂದ್ವು. ಅದಕ್ಕೆ ಅವ್ನು ಪಾಪ ಹುಡುಗ ತಿಂಡಿನೇ ತಿಂದಿಲ್ಲ, ನಮ್ಮ ಹುಡುಗ. ಅದಕ್ಕೆ ಬೋಂಡ ಹೇಳಿದ್ದ ಪಾಪ ಅವನು. ರೋಡ್ ಚೆನ್ನಾಗಿಲ್ಲ ಅದಲ್ಲ. ಫ್ರೆಂಡ್ಸ್, ಟೀ ಬೋಂಡ ಟೇಸ್ಟು ಸೂಪರ್ ಆಗಿತ್ತು, ಮಾತಾಡೋಂಗೆ ಇಲ್ಲ, ಸಖತ್ತಾಗಿದೆ. 1 ಪೀಸ್ ಟೀ 10 ರೂಪಾಯಿ, ಬೋಂಡ 20 ರೂಪಾಯಿ. ಒಟ್ಟು 3 ಪೀಸ್ ಟೀ 30, ಬೋಂಡ 20, 50 ರೂಪಾಯಿ ಆಯಿತು. ಸಖತ್ತಾಗಿದೆ, ಆರಾಮಾಗಿದೆ, ಟೇಸ್ಟಿಗೆ ಕೊಡ್ಬೋದು. ಟೀ ಎಲ್ಲ ಸೂಪರ್ ಆಯಿತು, ಮಾತಾಡೋಂಗಿಲ್ಲ. ನಮ್ಮ ಜೀರೋ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ. ಕೊನೆಯವರೆಗೂ ವೀಡಿಯೋ ನೋಡಿ ಮನಸಾರೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನನಗಂತೂ ಟೀ ಬೋಂಡ ಟೇಸ್ಟ್ ಸೂಪರಾಗಿತ್ತು. ನೀವು ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಈ ಥರ ಕ್ಯಾಂಟೀನಲ್ಲಿ ಒಂದು ಸತಿನಾದರೂ ಕುಡಿದಿದ್ರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಎಂದೂ ಇರಲಿ. ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮಿಸಿ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ತಿದ್ದುಪಡಿ ಮಾಡ್ಕೊತೀನಿ. ಓಕೆ ಬಾಯ್ ಫ್ರೆಂಡ್ಸ್.